KCET ಎಕ್ಸಾಮ್ 2025 ಬರಿತಾ ಇರುವಂತಹ ಈ ವರ್ಷ ಸೆಕೆಂಡ್ PUC ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರು ಅಥವಾ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರು. ಅದಕ್ಕೆ ಆನ್ಸರ್ ಅನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ಮೊದಲಾಗಿ ತುಂಬಾ ವಿದ್ಯಾರ್ಥಿಗಳು ಕೇಳಿದಂತ ಪ್ರಶ್ನೆ ಅಂತ ಹೇಳಿದ್ರೆ, ಈ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಏನಾಗುತ್ತೆ ಮಾರ್ಚ್ ಅಲ್ಲಿ, ಆ ಎಕ್ಸಾಮ್ ಮುಗಿದ ನಂತರ ಈ KCET ಎಕ್ಸಾಮ್ 2025 ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದಾ, ಆವಾಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತಾ ಅಥವಾ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕಾಗತ್ತಾ ಅಂತ ಕೇಳ್ತಾ ಇದ್ರು. ಈಗ ಯಾವುದಾದ್ರೂ ಸ್ಟೂಡೆಂಟ್ ಬೋರ್ಡ್ ಎಕ್ಸಾಮ್ ನಂತರನೇ KCET ಪ್ರಿಪರೇಷನ್ ಮಾಡಬೇಕು ಅಂತ ಇದ್ರೆ ಅಥವಾ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ರೆ ಇದು ರಾಂಗ್ ಪ್ಲಾನ್ ಆಗಿರುತ್ತೆ. ಸರಿನಾ? ಇದು ಸರಿಯಾದ ಪ್ಲಾನ್ ಅಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಸ್ಟೂಡೆಂಟ್ಸ್ ಈ ವರ್ಷ KCETಗೆ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಕೂಡ ಬರೀತಾರೆ. ಹಿಂದಿನ ವರ್ಷ ಅರೌಂಡ್ 3,75,000 ಸ್ಟೂಡೆಂಟ್ಸ್ ಈ ಒಂದು KCETಗೆ ಅಪ್ಲಿಕೇಶನ್ ಹಾಕಿದ್ರು. ನಂತರ ಅವೈಲೇಬಲ್ ಇರುವಂತಹ ಸೀಟ್ಸ್ ಏನಿದೆ ಅಂದ್ರೆ ಕಾಮೆಡ್ಗೆ, ಆಮೇಲೆ KCET ಈ ರೀತಿ ಎಲ್ಲ ಸೇರಿಸಿ, ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲ ಸೇರಿಸಿ ಇರುವಂಥ ಸೀಟ್ಸ್ ಅರೌಂಡ್ ಒಂದು 1,20,000 ಈ ರೀತಿ ಇರುತ್ತೆ. ಅದರಲ್ಲೂ ಕೂಡ KCET ಥ್ರೂ ನೀವು ಅಡ್ಮಿಷನ್ ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು 75,000 to 80,000 ಸೀಟ್ಸ್ ಇರುತ್ತೆ. ಎಕ್ಸಾಮ್ ಬರೀತಿರೋರು 3,75,000. ಈಗ KCET ಅಂಡರ್ ನಿಮಗೆ ಸೀಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಟೋಟಲ್ ಸೀಟ್ಸ್ ಇರೋದೆ ಒಂದು 75 to 80,000 ಸೀಟ್ಸ್ ಇದೆ. ಅದರಲ್ಲೂ ಕೂಡ ಟಾಪ್ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಹೇಳಿದ್ರೆ ನೀವು ಒಂದು 5,000 ಇಂದ 10,000 ಒಳಗಡೆ ರ್ಯಾಂಕಿಂಗ್ ಅಲ್ಲಿ ಬರಬೇಕು. 10,000 ಕೂಡ ಜಾಸ್ತಿನೇ ಆಯಿತು. ಟಾಪ್ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಹೇಳಿದ್ರೆ ಅದೇ ಒಂದು 3,000 ಇಂದ 5,000 ರ್ಯಾಂಕ್ ಏನಿದೆ ಅದರ ರೇಂಜ್ ಒಳಗಡೆ ಬರ್ಬೇಕು ನೀವು. ಸೊ KCET ಎಕ್ಸಾಮ್ಗೆ ಬೋರ್ಡ್ ಎಕ್ಸಾಮ್ ನಂತರ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಸಾಕಾಗಲ್ಲ. ಅಂದ್ರೆ ಈಗಿನಿಂದ ಪ್ರಿಪರೇಷನ್ ಇದ್ರೆ ಮಾತ್ರ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆವಾಗ ಆಗತ್ತೆ. ಈಗ ಪ್ರಿಪರೇಷನ್ನೇ ಮಾಡ್ತಿಲ್ಲ, ನಾನು ಎಕ್ಸಾಮ್ ಮುಗಿದುಕೊಳ್ಳೆ ಒಂದೇ ಸಲ ಪ್ರಿಪರೇಷನ್ ಮಾಡ್ತೀನಿ ಆ ರೀತಿ ಇದ್ರೆ ಒಳ್ಳೆ ರ್ಯಾಂಕ್ ಬರಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಬಟ್ ನೀವು ಲಾಸ್ಟಿಗೆ ಓದ್ತೀನಿ ಅಂತ ಹೇಳಿದ್ರೆ ಒಳ್ಳೆ ರ್ಯಾಂಕ್ ಬರಲ್ಲ. ಅಕಸ್ಮಾತ್ ಆಗಿ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತೆಲ್ಲ ಅಡ್ಮಿಷನ್ ಮಾಡ್ಕೊಂಡ್ರು ಈ ವರ್ಷ ಜಾಯ್ನ್ ಆದ ತುಂಬಾ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಚೇಂಜ್ ಆಫ್ ಕಾಲೇಜ್ಗೆ ಏನು ಪ್ರೊಸೀಜರ್ ಇದೆ, ನಂಗೆ ಸೀಟ್ ಸಿಕ್ಕಿದೆ, ಕಾಲೇಜಿಗೆ ಹೋಗ್ತಿದ್ದೀನಿ, ಈಗ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು, ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರೊಸೀಜರ್ ಇದೆ, ಈ ರೀತಿ ಎಲ್ಲ ಕ್ವಶನ್ ಕೇಳ್ತಿದ್ದಾರೆ. ಆ ರೀತಿ ಸಿಚುವೇಶನ್ ತಂದು ಇಟ್ಕೋಬಾರ್ದು ಅಂತ ಹೇಳಿದ್ರೆ ಈಗ ಅಂದ್ರೆ ಸ್ಟಡಿ ಮಾಡಿ KCET ಬೋರ್ಡ್ ಎಕ್ಸಾಮ್ ಎರಡಕ್ಕೂ ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೊಳ್ಬೇಕು. ಈಗಲೂ ಕೂಡ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಸಾಧ್ಯ ಇದೆ. ಓಕೆ, ನಂತರ KCET ಎಕ್ಸಾಮ್ ಏನಿದೆ ಅದು ಬೋರ್ಡ್ ಎಕ್ಸಾಮ್ನ ಎಷ್ಟು ದಿನಗಳ ನಂತರ ಆಗತ್ತೆ, ಈ ಒಂದು ಕ್ವಶನ್ ಕೂಡ ಸ್ಟೂಡೆಂಟ್ಸ್ ಕೇಳಿದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಬೋರ್ಡ್ ಎಕ್ಸಾಮ್ ಏನು ಕಂಪ್ಲೀಟ್ ಆಗುತ್ತೆ, ಸೊ ಬೋರ್ಡ್ ಎಕ್ಸಾಮ್ ಏನು ಮುಗಿಯುತ್ತೆ, ಅದರ ನಂತರ 30 ರಿಂದ 35 ದಿನಗಳ ನಂತರ ಈ KCET ಎಕ್ಸಾಮ್ ಆಗುತ್ತೆ. ಸೊ 35 ಡೇಸ್ ಒಳಗಡೆ ಪೂರ್ತಿ ಸಿಲೆಬಸ್ ಅನ್ನ 100% ಪರ್ಫೆಕ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಿಮಗೆ ಏನೋ ಐಡಿಯಾನೇ ಇಲ್ಲ, ಕ್ವಶನ್ ಯಾವ ರೀತಿ ಬರುತ್ತೆ, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ, ಇದ್ರ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಕೊನೆಗೆ ಒಂದೇ ಸಲ ಪ್ರಿಪರೇಷನ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈಗಿನಿಂದಲೇ ನಿಮ್ಮ ಪ್ರಿಪರೇಷನ್ ಇರಬೇಕು. ಅದಂತರ ಅದೇ ಲಾಸ್ಟ್ 30 ಡೇಸ್ ಒಳಗಡೆ 1,000 ರ್ಯಾಂಕ್ ಬರೋದಕ್ಕಾಗತ್ತಾ ಅಂತ ಕೇಳ್ತಾ ಇದ್ರು. ಆವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಅಂದ್ರೆ ಈಗಿಂದ 0 ಪ್ರಿಪರೇಷನ್ ಇದೆ. ಬೋರ್ಡ್ ಎಕ್ಸಾಮ್ ನಂತರ ನೀವು 100% ಕೊಟ್ಟರು ಕೂಡ ಅಂದ್ರೆ ಸಿಲೆಬಸ್ ಪರ್ಫೆಕ್ಟ್ ಅಷ್ಟಾಗಿ ಆಗಲ್ಲ. 1,000 ಒಳಗಡೆ ರ್ಯಾಂಕ್ ಬರೋದು ತುಂಬಾ ಡಿಫಿಕಲ್ಟ್. ಈಗಿಂದ ಪ್ರಿಪರೇಷನ್ ಮಾಡಿದ್ರೆ ಆಗತ್ತೆ. ಅಂದ್ರೆ ಈಗಿಂದ ಪ್ರಿಪರೇಷನ್ ಇರಬೇಕು. ಬೋರ್ಡ್ ಎಕ್ಸಾಮ್ ಆದ್ಮೇಲೆ ತುಂಬಾ ಎಫರ್ಟ್ ಹಾಕಿದ್ರೆ ಆಗತ್ತೆ 1,000 ಒಳಗಡೆ ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕಾಗತ್ತೆ. ಅಂದ್ರೆ ಈಗ ಯಾವ್ದೋ ಸ್ಟೂಡೆಂಟ್ ಎಂಜಿನಿಯರಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟ್ಗಳ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ 60 ಮಾರ್ಕ್ಸ್ ನ ಎಕ್ಸಾಮ್ ಆಗುತ್ತೆ ಎಲ್ಲ ಸಬ್ಜೆಕ್ಟ್ ಕೂಡ. 180 ಮಾರ್ಕ್ಸ್ಗೆ ಅರೌಂಡ್ ಒಂದು 135+ ಸ್ಕೋರ್ ಮಾಡಿದ್ರೆ, ಹಾಗೆ PUC ಬೋರ್ಡ್ ಎಕ್ಸಾಮ್ ಕೂಡ 90 ಅಥವಾ 95 ಸ್ಕೋರ್ ಆಗಿದ್ರೆ 1,000 ಒಳಗಡೆ ರ್ಯಾಂಕ್ ಪಡೆದುಕೊಳ್ಳೋದು ಈಸಿ. ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್, KCET ಪ್ರಿಪರೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ KCETಗೆ. ಅದಂತರ ಈಗಿಂದ ಹೇಗೆ ಪ್ರಿಪರೇಷನ್ ಮಾಡೋದು ಇದು ನೀವು ಕೇಳೋದಾದ್ರೆ PYQs ಅನ್ನ ಸಾಲ್ವ್ ಮಾಡಿ. ಅಂದ್ರೆ ಕ್ವಶನ್ ಇದೆ, ಕ್ವಶನ್ ನೋಡಿದ್ದೀನಿ, ಆ ಬುಕ್ಕಲ್ಲಿ ಆನ್ಸರ್ ಇದೆ, ಆನ್ಸರ್ ನೋಡ್ಕೊಂಡು ಬರ್ದ್ಬಿಡ್ತೀನಿ. ನೀವೇನು ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು. ಅದಂತರ ಯಾವ ಟ್ರಿಕ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಬೇಕು. ಅಂದ್ರೆ ನೀವು PYQs ಅನ್ನ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ KCETದು ನಿಮಗೆ ಅದೇ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕೂಡ ಗೊತ್ತಾಗುತ್ತೆ. ಕ್ವಶನ್ ಸಾಲ್ವ್ ಮಾಡ್ತಾ ಮಾಡ್ತಾ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಂತರ ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕಾಗತ್ತೆ. ನಂತರ KCET ಕ್ವಶನ್ ಸಾಲ್ವ್ ಮಾಡ್ತಾ ಕಾನ್ಸೆಪ್ಟ್ ಏನಿದ್ದು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದೆ. ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ
ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ತೀರಾ. ಅದಕ್ಕೋಸ್ಕರ ಈಗಿಂದ ಪ್ರಿಪ್ರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವ ರೀತಿ ಪ್ರಿಪೇರ್ ಆಗೋದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಪರ್ ಡೇ ಪ್ರತಿದಿನ ಒಂದು 15 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗಿ. ಓಕೆನಾ? ಅಂದರೆ ಈಗ ಕೆಲವು ಬುಕ್ಸ್ ಇದಾವೆ, MTG ಪಬ್ಲಿಕೇಶನ್ ಅವರ ಬುಕ್ಸ್ ಇದಾವೆ, ಅಥವಾ ನಿಮ್ಮ ಕಾಲೇಜ್ ಸ್ಟಡಿ ಮಟೀರಿಯಲ್ಸ್ ಕೊಟ್ಟಿದ್ರೆ ಅದರೊಳಗಡೆ ಏನು ಮಾಡ್ತೀರಾ, ಈಗ ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ 3 ವಿಷಯದ ಒಂದು 15 ಕ್ವಶನ್ ಸಾಲ್ವ್ ಮಾಡ್ತೀರಾ ಪರ್ ಡೇ. ಈಗಿಂದ ಈ ರೀತಿ ಪ್ರಾಕ್ಟೀಸ್ ಇಟ್ಕೊಂಡ್ರೆ ಅಂದರೆ ಕಾನ್ಸೆಪ್ಟ್ ಅರ್ಥ ಆಗ್ತಿರತ್ತೆ, ಟ್ರಿಕ್ಸನ್ನು ಅರ್ಥ ಮಾಡ್ಕೊಳ್ತಿರ್ತೀರಾ. ಈ ರೀತಿ ಆಗೋದ್ರಿಂದ ಪ್ರಿಪ್ರೇಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾವುದೋ ಸ್ಟೂಡೆಂಟ್ ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ, BSc ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಎಕ್ಸಾಮನ್ನು ಬರೀಬೇಕಾಗತ್ತೆ. 4 ಸಬ್ಜೆಕ್ಟ್ಗಳ ಪ್ರಿಪ್ರೇಷನ್ ಕೂಡ ಮಾಡಬೇಕಾಗತ್ತೆ. BSc ಅಗ್ರಿಕಲ್ಚರ್ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿರುತ್ತೆ, ಈಗ ಯಾವುದು ಫಾರೆಸ್ಟ್ರಿ ಆಗಿರಬಹುದು, ಸೆರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಈ ಎಲ್ಲ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ PCMB 4 ವಿಷಯದ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಓಕೆ, ನಂತರ ಈ ರೀತಿ ಪ್ರಿಪ್ರೇಷನ್ ಮಾಡಿ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮನ್ನು ಬರೀತಾ ಇದ್ದೀರಾ KCET ಅಲ್ಲಿ ಅದರ ಪ್ರತಿ ಸಬ್ಜೆಕ್ಟ್ನ 15 ಕ್ವಶನ್ ಎವ್ರಿ ಡೇ ಸಾಲ್ವ್ ಮಾಡ್ತಾ ಹೋಗಿ. ಈಗಿನಿಂದ ಒಳ್ಳೆ ಪ್ರಿಪ್ರೇಷನ್ ಆಗುತ್ತೆ. ನಂತರ ಲಾಸ್ಟ್ 1 ಮಂತ್ ಟೈಮ್ ಏನಿರುತ್ತೆ ಅಂದರೆ ಬೋರ್ಡ್ ಎಕ್ಸಾಮ್ ಆದಮೇಲೆ KCET ಮಿಡಲ್ ಇನ್ ಗ್ಯಾಪ್ ಇರುತ್ತೆ, ಆ ಟೈಮಲ್ಲಿ ಪ್ರಿಪ್ರೇಷನ್ ಮತ್ತು ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಆಗುತ್ತೆ. ಈ ಸ್ಕೋರ್ ಏನು 1000 ರ್ಯಾಂಕ್ ಈಸಿಯಾಗಿ ಅಚೀವ್ ಮಾಡ್ತೀರಾ. ನಂತರ ಎಕ್ಸಾಮ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ, ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಚೆನ್ನಾಗಿ ಪ್ರಿಪ್ರೇಷನ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.